ಕಾಳುಗಳನ್ನು ಹಾಕುತ್ತಾ ಸಾವಿರಾರು ಚೀಲ ಕಾಳುಗಳನ್ನು ಬೆಳೆದು ಎಲ್ಲರಿಗೂ ಕೊಡ್ತಾ ಇರ್ತಾನೆ. ಕೆಲವು ವರ್ಷಗಳು ಕಾಲ ಕಳೆಯಿತು. ಗುರು ಬಂದರು. ಇಬ್ಬರನ್ನು ಕೇಳಿದರು. ಮೊದಲನೆಯವನು ಪೂಜಿಸುತ್ತಿದ್ದ ಕಾಳುಗಳನ್ನು ತೋರಿಸ್ತಾನೆ. ಆದರೆ ಅದೆಲ್ಲ ಕೆಟ್ಟು ಹೋಗಿ ಪುಡಿ ಪುಡಿಯಾಗಿತ್ತು. ಎರಡನೆಯ ಶಿಷ್ಯ ಗುರುಗಳಿಗೆ ತಾನು ಈಗ ಸಾವಿರಾರು ಮೂಟೆಗಳಷ್ಟು ಕಾಳುಗಳನ್ನು ಬೆಳೆತಿರುವುದನ್ನು ತೋರಿಸ್ತಾನೆ. ಊರಿನವರಿಗೆಲ್ಲರಿಗೂ ಕಾಳನ್ನು ಕೊಡುತ್ತಿರುವುದನ್ನು ಹೇಳಿದಾಗ ಗುರು ಬಹಳ ಸಂತೋಷ ಪಡ್ತಾನೆ. ಇವನಿಗೆ ಆಶ್ರಮವನ್ನು ನೋಡಿಕೊಳ್ಳುವ ಜವಾಬ್ದಾರಿ ವಹಿಸಬಹುದು ಅಂತ ಅಂದ್ಕೊಳ್ತಾನೆ. ಹೀಗೆ ಜೀವನವನ್ನು ಸಾಗಿಸಬಹುದು, ವ್ಯರ್ಥ ಮಾಡಬಾರದು.